ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿದ್ದೀವಿ. ಕಾಂಗ್ರೆಸ್ನಿಂದ ಈಗಾಗಲೇ ಘಟಾನುಘಟಿ ನಾಯಕರುಗಳು ಕ್ಷೇತ್ರದಲ್ಲಿ ಬೀಡುಬಿಟ್ಟು ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹುಣಗುನ್ ಶಾಸಕರಾದಂಥ ಕಾಶಪ್ಪನವರು ಕೂಡ ಈಗ ತಮ್ಮದೇ ಆದಂಥ ವೇವ್ ಕ್ರಿಯೇಟ್ ಮಾಡಿಕೊಂಡು ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದಾರೆ. ನಾವಿವತ್ತು ಗ್ಯಾರಂಟಿ ಜೊತೆಯಿಂದ ಅವ್ರ ಜೊತೆಗೆ ಇಡೀ ದಿನ ಕಳೀತಾ ಇದ್ದೀವಿ. ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ಜನರು ಯಾವ ರೀತಿ ಬೆಂಬಲ ಸೂಚಿಸ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇದನ್ನು ನೋಡ್ಕೊಂಡು ಹೋಗೋಣ. ಇಡೀ ದಿನ ಖುದ್ದಾಗಿ ಗ್ಯಾರಂಟಿ ನ್ಯೂಸಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ನೋಡೋಣ, ಕಾಶಪ್ಪನವ್ರ ಜೊತೆನೇ ಇದ್ದೀವಿ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರಿ, ಇವತ್ತು ತಾವು ಪ್ರಚಾರದಲ್ಲಿ ಕೈಗೊಂಡಿದ್ದೀರಿ, ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಉಮೇಶ್ ಮೇಟಿ ಪರ ಪ್ರಚಾರ ಕೈಗೊಂಡಿದ್ದೀರಿ. ಯಾವ ರೀತಿ ತಮಗೆ ಅಲೆ ಸೃಷ್ಟಿಯಾಗಿರುವಂಥ ಸರ್? ನೋಡಿ, ಈಗಾಗಲೇ ಕಳೆದ 5-6 ದಿವಸಗಳಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಅನೇಕ ಗ್ರಾಮೀಣ ಮಟ್ಟದಲ್ಲಿ ಪ್ರಚಾರವನ್ನು ಕಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಗರದ ಪ್ರದೇಶದಲ್ಲಿ ಕೂಡ ನಾವು ನಿನ್ನೆ ಪ್ರಚಾರವನ್ನು ಮಾಡಿದೆವು. ಇವತ್ತು ವ್ಯಾಪಕ ಬೆಂಬಲ ಇವತ್ತು ಪಕ್ಷದ ಅಡಿಯಲ್ಲಿ, ಒಂದು ಕಡೆ ಅನುಕಂಪದ ಅಲೆ, ಇನ್ನೊಂದು ಕಡೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಏನು ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ 2023ರಲ್ಲಿ, ಆ ಭರವಸೆಗಳನ್ನು ಈಡೇರಿಸಿದ್ದೀವಿ. ಸಮರ್ಪಕವಾಗಿ ಪಂಚ ಗ್ಯಾರಂಟಿ ಇರ್ಬೋದು, ರೈತರಿಗೆ ನೀರಾವರಿ ಯೋಜನೆ ಇರ್ಬೋದು, ರೈತರ ಬೆಳೆದಂಥ ಬೆಂಬಲ ಬೆಲೆಗೆ ಇವತ್ತು ಅನೇಕ ಎಲ್ಲ ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಂಥದ್ದು ಇರ್ಬೋದು. ಇವತ್ತು ಭಾಳ ಹರ್ಷವನ್ನು ವ್ಯಕ್ತಪಡಿಸಿ ಮಹಿಳೆಯರಂತರೂ ಸ್ವಯಂಕೃತವಾಗಿ ಇವತ್ತು ಎಂದೂ ಕೂಡ ಮಹಿಳೆಯರು ಹೊರಗೆ ಬರಲಾರ್ದವರು ಇವತ್ತು ಹೊರಗಡೆ ಬಂದು ಬಹಿರಂಗ ಪ್ರಚಾರದಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಇವತ್ತು ನಾವು ಮತವನ್ನು ಹಾಕಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ ಅನ್ನೋದು ಇವತ್ತು ಈ ಕ್ಷೇತ್ರದ ಒಂದು ಪರಿಸ್ಥಿತಿ ನೋಡಿದ್ದೀವಿ. ಯಾಕಂದರೆ ನಮ್ಮ ಸನ್ಮಾನ್ಯ HY ಮೇಟಿ ಸಾಹೇಬರು ಈ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೆ, ಎಲ್ಲ ಧರ್ಮೀಯರಿಗೂ ಕೂಡ ಭಾಳ ಅತ್ಯಂತ ಇವತ್ತು ಸರಳ ಸಜ್ಜನಿಕೆಯಂತ್ರ ಅವರು ಮನಸ್ಸನ್ನು ಗೆದ್ದಂಥವ್ರು. ಯಾಕಂದರೆ ಈ ಒಂದು ಕ್ಷೇತ್ರ ಏನು ಹಿಂದಿನ ಶಾಸಕರು ಚರಂತಿ ಮಠ ಅವರು 3 ಬಾರಿ ಗೆದ್ದು ಹೋದರೂ ಕೂಡ ಇಲ್ಲಿ ಅಭಿವೃದ್ಧಿನೇ ಕಂಡಿಲ್ಲ. ಯಾವ ನೀರಾವರಿ ಯೋಜನೆ ಇಲ್ಲ, ಬಡವರಿಗೆ ಒಂದು ಮನೆಯನ್ನು ಕೊಡುವಂಥ ಕೆಲಸ ಮಾಡಿಲ್ಲ, ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ಯಾವುದೇ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇವರು ಕೇವಲ ಸಂಸ್ಥಾ ಕಟ್ಟಿಕೊಂಡು ದುಡ್ಡಿನ ದಬ್ಬಾಳಿಕೆ ಯಂತ್ರ ದೌರ್ಜನ್ಯವನ್ನು ಮಾಡ್ತಾ ಬಂದಿದ್ದಾರೆ ಜನರ ಮೇಲೆ. ಆ ಒಂದು ಕೂಡ ಕಾರಣ ಇವತ್ತು ಇದೆ. ಇವತ್ತು ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ನಾನು ಇವತ್ತು ಹಿರಿಯ ಮ್ಯಾಗೇರಿ ಅಂತ ಇವತ್ತು ಪ್ರಚಾರವನ್ನು ಕೈಗೊಂಡಿದ್ದೇನೆ. ಇವತ್ತು ನಾವು ಪೂರಾ ಈ ಒಂದು ಭಾಗ, ಈ ಗ್ರಾಮೀಣ ಭಾಗ, ಯಾಕಂದರೆ ನನ್ನ ಕ್ಷೇತ್ರದ ಪಕ್ಕ ಬರುವಂಥ ಈ ಗ್ರಾಮಗಳು ಇಲ್ಲಿ ಅತ್ಯಂತ ವ್ಯಾಪಕವಾಗಿ ಅಲೆ ಇದೆ. ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ. ಇದು ಕಾಶಪ್ಪನವರು ಮಾತಾಗಿರುವಂಥದ್ದು. ಇದು ಹಿರೇಮ್ಯಾಗೇರಿ ಮತ್ತು ಚಿಕ್ಕಮ್ಯಾಗೇರಿ ಹಂಡ್ರಗಲ್ ಗ್ರಾಮಗಳಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ಕಾಶಪ್ಪನವರು ತೊಡಗಿರುವಂಥದ್ದು. ಇನ್ನು 4-5 ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕೊಳ್ತಾರೆ. ನೋಡೋಣ, ಗ್ಯಾರಂಟಿ ನ್ಯೂಸ್ ಮುಖಾಂತರ ಅವ್ರನ್ನ ಫಾಲೋ ದಿ ಲೀಡರ್ ಮೂಲಕ ಫಾಲೋ ಮಾಡ್ಕೊಂಡು ಹೋಗೋಣ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಜನರು ಯಾವ ರೀತಿ ರೆಸ್ಪಾನ್ಸ್ ಇದೆ ಕ್ಷೇತ್ರದಲ್ಲಿ ನೋಡ್ಕೊಂಡು ಹೋಗೋಣ.